ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹5,000 ರಿಸೀವಬಲ್ ಆಫ್ಟರ್ 3 years ಎಟ್ ದ ರೇಟ್ ಆಫ್ 12% ಇಂಟ್ರೆಸ್ಟ್. ಕ್ಯಾಲ್ಕುಲೇಟ್ ಸೆಮಿ ಆ್ಯನ್ಯುಯಲಿ ಅಂತ ಕೊಟ್ಟಿದ್ದಾರೆ. ಸೊ ಸೆಮಿ ಆ್ಯನ್ಯುಯಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತಂದರೆ, ಸೇಮ್ ಆ್ಯನ್ಯುಯಲಿ ಪ್ರಾಬ್ಲಮ್ ಹೇಗೆ ಮಾಡ್ತೀರೋ ಅದೇ ಥರನೇ ಸ್ವಲ್ಪ ಚೇಂಜಸ್ ಬರುತ್ತೆ. ಫಸ್ಟ್ ಬೇಕಾದರೆ ನಾನು ನಿಮಗೆ ಆ್ಯನ್ಯುಯಲಿ ಕ್ಯಾಲ್ಕುಲೇಷನ್ ಮಾಡಿಸ್ಕೊಂಡು ಆಮೇಲೆ ಸೆಮಿ ಆ್ಯನ್ಯುಯಲಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಆ್ಯನ್ಯುಯಲಿ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಏನಕ್ಕೆಂದರೆ ಆ್ಯನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿಲ್ಲ. ಬಟ್ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಆ್ಯನ್ಯುಯಲಿ ಮಾಡಿಸ್ತಾ ಇದ್ದೀನಿ. ಫಾರ್ಮುಲಾ ಏನು ಅಂತಂದರೆ, ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1+r⁴n. ಈ ಫಾರ್ಮುಲಾ ಇದು ಆ್ಯನ್ಯುಯಲಿಗೆ. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಅಂತಂದರೆ ಮುಂದೆ ಸಿಗೋವಂಥ ಅಮೌಂಟ್. ಎಷ್ಟು ಅಮೌಂಟ್ ಸಿಗುತ್ತಂತೆ? ₹5,000 ಅಮೌಂಟ್ ಸಿಗುತ್ತಂತೆ ನಿಮಗೆ. ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿದ್ರು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಡಿವೈಡೆಡ್ ಬೈ 100 ಮಾಡಿದಾಗ 0.12 ಆಗುತ್ತೆ. ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್ 3 years ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಪ್ರಕಾರನೇ ಸಿಂಪ್ಲಿಫೈ ಮಾಡೋದು. ಫ್ಯೂಚರ್ ವ್ಯಾಲ್ಯೂ 5,000 ಡಿವೈಡೆಡ್ ಬೈ 1+r ಮೀನ್ಸ್ 0.12 ಟು ದ ಪವರ್ ಆಫ್ ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 3 ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ. 5,000 ಡಿವೈಡೆಡ್ ಬೈ 1.12 ಟು ದ ಪವರ್ ಆಫ್ 3 times. ಸೊ 5,000 ಡಿವೈಡೆಡ್ ಬೈ 1.12 ಟು ದ ಪವರ್ ಆಫ್ 3 times ಅಂದರೆ 1.12 ಇಂಟು 3 ಅಲ್ಲ, 1.12 ಇಂಟು 1.12 ಇಂಟು 1.12 3 times ಮಲ್ಟಿಪ್ಲೈ ಮಾಡಬೇಕು. ಕ್ಯಾಲ್ಸಿಯಲ್ಲಿ 1.12 ಅಂತ ಟೈಪ್ ಮಾಡಿ, ಒಂದು ಸತಿ ಇಂಟು ಬಟನ್, 2 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. 1.404 ಬರುತ್ತೆ. ನೆಕ್ಸ್ಟ್ 4ನೇ ನಂಬರು 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದರೆ 1ಅನ್ನು ಆ್ಯಡ್ ಮಾಡಿದ್ರೆ ಆಯಿತು. 1.404 ಇರೋದನ್ನು 405 ಬರ್ಕೊಂಡ್ರೆ ಆಯಿತು. ಏನಕ್ಕಿಂತ ಇಲ್ಲಿ 9 ಇದೆ. 1 2 3 ಇದ್ದರೆ 404 ಬರೆದ್ರೆ ಆಯಿತು. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 1ಅನ್ನು ಆ್ಯಡ್ ಮಾಡಿ ಬರೀಬೇಕು. 1.404 ಇರೋದನ್ನು 1 ಆ್ಯಡ್ ಮಾಡ್ತಿದ್ದೀನಿ, 405. ಸೊ ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 5,000 ಡಿವೈಡೆಡ್ ಬೈ 1.405. ಆನ್ಸರ್ ಈಸ್ 3,558.7 ಬರುತ್ತೆ. 3,558.7 ಬರುತ್ತೆ. ಸೊ 559. ಇದು ಇಯರಿಗೆ. ಇದೇ ಪ್ರಾಬ್ಲಮನ್ನು ಹಾಫ್ ಇಯರಿಗೆ ಮಾಡಿ ಅಂತ, ಸೆಮಿ ಆ್ಯನ್ಯುಯಲಿ ಅಂತಂದರೆ ಹಾಫ್ ಇಯರ್ಲಿ ಅಂತ. ಹಾಫ್ ಇಯರ್ಲಿ ಮಾಡಿ ಅಂತ ಕೊಟ್ಟಾಗ, ಸೆಮಿ ಆ್ಯನ್ಯುಯಲಿ ಮಾಡಿ ಅಂತ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಸೆಮಿ ಆ್ಯನ್ಯುಯಲಿ ಕ್ವಾರ್ಟರ್ಲಿ ಎಲ್ಲ ಕೊಟ್ಟಾಗ ಸೇಮ್ ಅದೇ ಫಾರ್ಮುಲಾ, ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1+r⁴n. ಸೆಮಿ ಆ್ಯನ್ಯುಯಲಿ ಅಂತಂದರೆ 6 ತಿಂಗಳಿಗೆ ಒಮ್ಮೆ. 6 ತಿಂಗಳಿಗೆ ಒಮ್ಮೆ ಅಂತಂದರೆ ವರ್ಷದಲ್ಲಿ 2 ಪಾರ್ಟ್ ಸಿಗುತ್ತೆ. ಸೊ ಹಾಗಾಗಿ ಆರಿಗೆ ಡಿವೈಡೆಡ್ ಬೈ 2, 1+r ಡಿವೈಡೆಡ್ ಬೈ 2 ಅಲ್ಲ, ಆರಿಗೆ ಮಾತ್ರ ಡಿವೈಡೆಡ್ ಬೈ 2, ಎನ್ನಿಗೆ ಇಂಟು 2. ಯಾವಾಗ ಸೆಮಿ ಆ್ಯನ್ಯುಯಲಿ ಕೊಟ್ಟರೆ ಡಿವೈಡೆಡ್ ಬೈ 2, ಎನ್ನಿಗೆ ಇಂಟು 2. ಕ್ವಾರ್ಟರ್ಲಿ ಕೊಟ್ಟರೆ 3 ತಿಂಗಳಿಗೆ ಒಮ್ಮೆ ಅಂತ. 3 ತಿಂಗಳಿಗೆ ಒಮ್ಮೆ ಅಂದರೆ ನಮಗೆ ಎಷ್ಟು ಪಾರ್ಟ್ ಸಿಗುತ್ತೆ? 3 4ಲಿ 12, 4 ಪಾರ್ಟ್ ಸಿಗುತ್ತೆ. ಆರಿಗೆ ಡಿವೈಡೆಡ್ ಬೈ 4, ಎನ್ನಿಗೆ ಇಂಟು 4. ಸೆಮಿ ಆ್ಯನ್ಯುಯಲಿ ಕೊಟ್ಟರೆ ಡಿವೈಡೆಡ್ ಬೈ 2 ಇಂಟು 2. ಕ್ವಾರ್ಟರ್ಲಿ ಕೊಟ್ಟರೆ ಆರ್ ಡಿವೈಡೆಡ್ ಬೈ 4, ಎನ್ ಇಂಟು 4. ಸೊ ಇಲ್ಲಿ ಫಾರ್ಮುಲಾ ವೈಸ್ ಸಿಂಪ್ಲಿಫೈ ಮಾಡಬೇಕು. ಫ್ಯೂಚರ್ ವ್ಯಾಲ್ಯೂ 3 ವರ್ಷ ಬಿಟ್ಟು ಸಿಗುವಂಥ ಅಮೌಂಟ್ ಎಷ್ಟು? 5,000 ಡಿವೈಡೆಡ್ ಬೈ 1+r ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 12% ಇದೆ, 0.12 ಡಿವೈಡೆಡ್ ಬೈ 2. ಏನಕ್ಕೆ ಅಂದರೆ ಸೆಮಿ ಆ್ಯನ್ಯುಯಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. 1+r ಡಿವೈಡೆಡ್ ಬೈ 2 ಅಲ್ಲ, ಆರಿಗೆ ಮಾತ್ರ ಡಿವೈಡೆಡ್ ಬೈ 2. ಎನ್ ಎಷ್ಟಿದೆ? ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿರೋದು? 3 ವರ್ಷಕ್ಕೆ ದುಡ್ಡು ಇಡ್ತಿರೋದು, ಇಂಟು 2. ಸೊ 5,000 ಡಿವೈಡೆಡ್ ಬೈ, ಫಸ್ಟು ಡಿವೈಡ್ ಮಾಡಿ ಮತ್ತೆ 1ಅನ್ನು ಆ್ಯಡ್ ಮಾಡಬೇಕು. 0.12 ಡಿವೈಡೆಡ್ ಬೈ 2 ಮಾಡಿದಾಗ 0.06 ಬರುತ್ತೆ, ಪ್ಲಸ್ 1 ಆವಾಗ 1.06 ಬರುತ್ತೆ. ಟು ದ ಪವರ್ ಆಫ್ 3 2s 6 times. ವೆರಿ ಇಂಪಾರ್ಟೆಂಟ್. ಡಿವೈಡ್ ಮಾಡಿ 1ಅನ್ನು ಆ್ಯಡ್ ಮಾಡಬೇಕು. 1 + 0.12 ಡಿವೈಡೆಡ್ ಬೈ 2 ಅಲ್ಲ, 0.12 ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 5,000 ಡಿವೈಡೆಡ್ ಬೈ 1.06, 1 ಸತಿ ಇಂಟು ಬಟನ್, 5 ಸತಿ ಈಕ್ವಲ್ ಬಟನ್. ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 6 ಅಂತ ತೋರಿಸ್ಬೇಕು. 1.06, 1 ಸತಿ ಇಂಟು ಬಟನ್, 5 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ ಎಷ್ಟು ಪವರ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಜಾಸ್ತಿ ತೋರಿಸ್ಬೇಕು. ಇಲ್ಲಿ 6 ಇದೆ, ಗ್ರ್ಯಾಂಡ್ ಟೋಟಲ್ 7 ಅಂತ ತೋರಿಸ್ಬೇಕು. ಸೊ
ನೀವು ಸಿಂಪ್ಲಿಫೈ ಮಾಡಿದಾಗ 1.4185 ಬರುತ್ತೆ. ಇಲ್ಲಿ 4ನೇ ನಂಬರ್ 5 ಇರೋದ್ರಿಂದ ಇದಕ್ಕೆ ಒಂದನ್ನು ಆ್ಯಡ್ ಮಾಡಿ 1.419 ಮಾಡಿದ್ರಾಯಿತು. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 5000 ಡಿವೈಡೆಡ್ ಬೈ 1.419. ಫೈನಲ್ ಆನ್ಸರ್ 3523. ಸೊ ನೀವು ಕಂಪೇರ್ ಮಾಡ್ಬೋದು ಇಯರ್ಲಿ ಅಮೌಂಟಿಗೂ ಸೆಮಿ ಇಯರ್ಲಿ ಅಥವಾ ಸೆಮಿ ಆ್ಯನ್ಯುಲಿ ಹಾಫ್ ಇಯರ್ಲಿ ಅಮೌಂಟಿಗೂ ಭಾರಿ ಡಿಫ್ರೆನ್ಸ್ ಇರಲ್ಲ, ನಿಯರೆಸ್ಟ್ ವ್ಯಾಲ್ಯೂನೇ ಇರುತ್ತೆ. ಇದೇ ಥರನೇ ಕ್ವಾರ್ಟರ್ಲಿ ಕೇಳಿದರೆ ಅಲ್ಲಿ ಎಕ್ಸಾಮ್ನಲ್ಲಿ ಕೇಳಿರೋವಂಥದ್ದು ಸೆಮಿ ಆ್ಯನ್ಯುಲಿ ಮಾತ್ರ. ಕ್ವಶನ್ ಪೇಪರ್ ಗಮನಿಸ್ಬೋದು, ಸೆಮಿ ಆ್ಯನ್ಯುಲಿ ಮಾತ್ರ ಕೇಳಿದ್ದಾರೆ. ನಾನು ಎಲ್ಲದೂ ಮಾಡಿಸ್ತಾ ಇದ್ದೀನಿ, ನಿಮಗೆ ಬೇರೆ ಕೊಟ್ಟರು ಸೆಮಿ ಆ್ಯನ್ಯುಲಿನೇ ಕೊಡಬೇಕು ಅಂತಿಲ್ಲ, ಆ್ಯನ್ಯುಲಿ ಬೇಕಾದರೂ ಕೊಡ್ಬೋದು, ಸೆಮಿ ಆ್ಯನ್ಯುಲಿ ಕೊಡ್ಬೋದು, ಕ್ವಾರ್ಟರ್ಲಿ ಕೊಡ್ಬೋದು, ಹೇಗೆ ಕೊಟ್ಟರು ಮಾಡಲಿಕ್ಕೆ ಗೊತ್ತಿರಬೇಕು. ಇದೇ ಪ್ರಾಬ್ಲಮ್ ಕ್ವಾರ್ಟರ್ಲಿ ಕೊಟ್ಟಾಗ ಹೇಗೆ ಫಾರ್ಮುಲಾ ಏನು? ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 + r ಹೋಲ್ ಟು ದ ಪವರ್ ಆಫ್ n. ಕ್ವಾರ್ಟರ್ಲಿ ಕೊಟ್ಟರೆ ವರ್ಷಕ್ಕೆ 4 ಪಾರ್ಟ್, ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ ಒಂದು ಸತಿ. ಸೊ 3 ತಿಂಗಳಿಗೆ ಒಂದು ಸತಿ ಅಂತಂದರೆ ವರ್ಷಕ್ಕೆ ಎಷ್ಟು ಪಾರ್ಟ್ ಸಿಗುತ್ತೆ? 3 4ಲಿ 12, 4 ಪಾರ್ಟ್ ಸಿಗುತ್ತೆ. ಸೊ ಆರಿಗೆ ಡಿವೈಡೆಡ್ ಬೈ 4, ಎನ್ನಿಗೆ ಇಂಟು 4. ಸೊ ಇಡ್ತಿರೋಂಥ ಅಮೌಂಟು 5000 ಡಿವೈಡೆಡ್ ಬೈ 1 + r ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ 0.12 ಡಿವೈಡೆಡ್ ಬೈ 4, ಎನ್ ಅಂತಂದರೆ 3 ಇಯರ್ಸಿಗೆ ದುಡ್ಡು ಇಡ್ತಿದ್ದಾರೆ, ಇಂಟು 4. ಸೊ 5000 ಡಿವೈಡೆಡ್ ಬೈ, ಫಸ್ಟು ಡಿವೈಡ್ ಮಾಡಿಕೊಂಡು ಮತ್ತೆ 1ಅನ್ನು ಆ್ಯಡ್ ಮಾಡಬೇಕು. 0.12 ಡಿವೈಡೆಡ್ ಬೈ 4 ಅಂತಂದರೆ 0.03 ಬರುತ್ತೆ, ಪ್ಲಸ್ 1 ಅಂತಂದರೆ 1.03 ಆಗುತ್ತೆ. ಟು ದ ಪವರ್ ಆಫ್ 4 3 12, 4 3 12, 12 ಟೈಮ್ಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 5000 ಡಿವೈಡೆಡ್ ಬೈ 1.03 ಟು ದ ಪವರ್ ಆಫ್ 12 ಟೈಮ್ಸ್ ಅಂದರೆ 1.03 ಅಂತ ಟೈಪ್ ಮಾಡಬೇಕು. ಒಂದು ಸತಿ ಇಂಟು ಬಟನ್, ಇಲ್ಲಿ 12 ಇದೆ, 11 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. 1 2 3 4 5 6 7 8 9 10 11. ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್, ಇಲ್ಲಿ 12 ಅಂತಿದ್ದಾಗ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 13 ಅಂತ ತೋರಿಸ್ಬೇಕು. 1.4257 ಬರುತ್ತೆ. 4ನೇ ನಂಬರ್ 5ಗಿಂತ ಜಾಸ್ತಿ ಇರೋದ್ರಿಂದ ಒಂದು ಆ್ಯಡ್ ಮಾಡಿ 1.426. ಸೊ ಸಿಂಪ್ಲಿಫೈ ಮಾಡಿದಾಗ ಲಾಸ್ಟ್ ಬರೋಂಥ ಆನ್ಸರ್ 5000 ಡಿವೈಡೆಡ್ ಬೈ 1.426. ಫೈನಲ್ ಆನ್ಸರ್ ಈಸ್ 3506. ಸೊ ಇದೇ ಥರನೇ ಮಂತ್ಲಿ ಕೊಟ್ಟರೆ ಡಿವೈಡೆಡ್ ಬೈ 12 ಇಂಟು 12. ಮಂತ್ಲಿ ಅಂತಂದರೆ ತಿಂಗಳಿಗೊಮ್ಮೆ, ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಸೊ ಡಿವೈಡೆಡ್ ಬೈ 12 ಆಗುತ್ತೆ, ಇಂಟು 12 ಆಗುತ್ತೆ. ಈ ಥರದಲ್ಲಿ ನೀವು ಪ್ರೆಸೆಂಟ್ ವ್ಯಾಲ್ಯೂ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೆಮಿ ಆ್ಯನ್ಯುಲಿ ಕೊಟ್ಟರೆ ಸೆಮಿ ಆ್ಯನ್ಯುಲಿ ಮಾತ್ರ ಮಾಡಿ, ಎಲ್ಲದೂ ಮಾಡೋದು ಬೇಡ. ಸೆಮಿ ಆ್ಯನ್ಯುಲಿ ಕೊಟ್ಟರೆ ಸೆಮಿ ಆ್ಯನ್ಯುಲಿ, ಆ್ಯನ್ಯುಲಿ ಕೊಟ್ಟರೆ ಆ್ಯನ್ಯುಲಿ, ಕ್ವಾರ್ಟರ್ಲಿ ಕೊಟ್ಟರೆ ಕ್ವಾರ್ಟರ್ಲಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.